ನಮಸ್ಕಾರ. ಗಂಗಾ ನದಿಯ ಕುರುಡು ಡಾಲ್ಫಿನ್ ಕಿವಿಯೇ ಕಣ್ಣಾದಾಗ. ಮನುಷ್ಯ ಸೇರಿದಂತೆ ಹೆಚ್ಚಿನ ಉನ್ನತ ವರ್ಗದ ಜೀವಿಗಳಲ್ಲಿ ಹೊರಗಿನಿಂದ ಉಂಟಾಗುವ ಸಂಯೋಜನೆಗಳನ್ನು ಅರಿಯೋದಕ್ಕೆ ಶಬ್ದ, ಸ್ಪರ್ಶ, ರಸ, ರೂಪ, ಗಂಧ ಎನ್ನುವ 5 ಪಂಚೇಂದ್ರಿಯಗಳು ಇದಾವೆ. ಈ ಎಲ್ಲ ಇಂದ್ರಿಯಗಳಲ್ಲಿ ನಮಗೆ ಕಣ್ಣು ಬೇರೆ ಎಲ್ಲ ಇಂದ್ರಿಯಗಳಿಗಿಂತ ಹೆಚ್ಚು ಹೊರ ಜಗತ್ತಿನ ಮಾಹಿತಿಯನ್ನು ಒದಗಿಸ್ತದೆ. ಆದ್ರಿಂದಲೇ ಕುರುಡುತನ ಬೇರೆಲ್ಲ ವೈಕಲ್ಯಗಳಿಗಿಂತ ಮನುಷ್ಯನನ್ನು ಅತಿ ಹೆಚ್ಚು ಅಸಹಾಯಕನನ್ನಾಗಿ ಮಾಡ್ತದೆ. ಆದರೆ ಜೀವ ವಿಕಸನದ ದೃಷ್ಟಿಯಲ್ಲಿ ಕಣ್ಣು ಎಲ್ಲ ಜೀವಗಳಿಗೆ ಬೇಕಾದ ಅಂಗ ಏನೂ ಅಲ್ಲ. ಕಣ್ಣಿಲ್ಲದೆ ಬದುಕುವ ಮೆಕ್ಸಿಕೋ ದೇಶದ ಗವಿ ಮೀನುಗಳು ಮತ್ತು ಗಂಗಾ ನದಿಯ ಕುರುಡು ಡಾಲ್ಫಿನ್ಗಳು ನಮ್ಮ ಎಲ್ಲ ನಂಬಿಕೆಗಳನ್ನು ತಲೆಕೆಳಗಾಗಿರ್ತವೆ. ಜೀವ ಉಗಮ, ವಿಕಾಸ ಮತ್ತು ಮುಂದುವರಿಕೆ ನೈಸರ್ಗಿಕ ಕಾರಣಗಳಿಗೆ ಅನುಕೂಲವಾಗಿ ಸಾಗ್ತದೆಯೇ ಹೊರತು ದೈವ ಸೃಷ್ಟಿಯಲ್ಲ ಅನ್ನೋದನ್ನ ಈ ಜೀವಗಳು ನಮಗೆ ಮನದಟ್ಟು ಮಾಡಿಕೊಡ್ತವೆ. ಮೆಕ್ಸಿಕೋ ದೇಶದಲ್ಲಿ ಕಂಡು ಬಂದಿರುವ ಟೆಟ್ರಾ ಮೀನು ಜೀವ ವಿಕಸನ ವಿಜ್ಞಾನದ ಅಧ್ಯಯನದಲ್ಲಿ ಅತ್ಯಂತ ಒಂದು ಮಹತ್ವದ ಮಾದರಿ ಅಂತ ಪರಿಗಣಿಸಲ್ಪಟ್ಟಿದೆ. ಈ ಮೀನುಗಳಲ್ಲಿ ಮೇಲ್ಮೈ ನೀರಿನಲ್ಲಿ ಬದುಕುವ ಸಂಪೂರ್ಣ ಕಣ್ಣಿರುವ, ಹಾಗೆಯೇ ಕಗ್ಗತ್ತಿನ ಗವಿಗಳ ನೀರಿನಲ್ಲಿ ಬದುಕುವ ಕಣ್ಣು ಇಲ್ಲದ 2 ಜಾತಿಗಳಿದ್ದಾವೆ. ಬೆಳಕು ಬೀಳುವ ಭೂಮಿಯ ಮೇಲಿನ ನೀರಿನಲ್ಲಿದ್ದಂಥ ಟೆಟ್ರಾ ಮೀನು ಯಾವುದೋ ಒಂದು ಹಂತದಲ್ಲಿ ಗವಿಯೊಳಗಡೆ ಸಂಗ್ರಹಗೊಳ್ಳುವ ನೀರಿನಲ್ಲಿ ಬದುಕೋದಕ್ಕೆ ಪ್ರಾರಂಭ ಮಾಡ್ತವೆ. ಯಾವುದೇ ಬೆಳಕು ಬೀಳದೆ ಸದಾ ಕಗ್ಗತ್ತಲು ತುಂಬಿರುವ ಗವಿಯ ಒಳಗಡೆ ಏನನ್ನೂ ಕಾಣೋದಕ್ಕೆ ಸಾಧ್ಯ ಇರೋದಿಲ್ಲ. ನೋಡುವ ಇಂದ್ರಿಯಕ್ಕೆ ಅಂದರೆ ಕಣ್ಣಿಗೆ ಯಾವುದೇ ಕೆಲಸ ಇಲ್ಲದಂತೆ ಆಗುತ್ತೆ. ಬಳಕೆಗೆ ಬೇಕಿಲ್ಲದ ಅಂಗಕ್ಕೆ ಚೈತನ್ಯ ಒದಗಿಸೋದು ಅನಾವಶ್ಯಕ ಅನ್ನೋದು ನೈಸರ್ಗಿಕ ಜೀವ ವಿಕಸನದ ಮೂಲ ತತ್ವ. ಇದಕ್ಕೆ ತಕ್ಕಂತೆ ಗವಿಯಲ್ಲಿದ್ದ ಟೆಟ್ರಾ ಮೀನುಗಳ ಕಣ್ಣುಗಳು ನಿಧಾನವಾಗಿ ಇಲ್ಲದಂತಾಗ್ತವೆ. ಗವಿಯಲ್ಲಿರುವ ಟೆಟ್ರಾ ಮೀನುಗಳು ಭ್ರೂಣದಲ್ಲಿರಬೇಕಾದ್ರೆ ಕಣ್ಣುಗಳ ಜಾಗದಲ್ಲಿ ಕಣ್ಣು ಮೊಗ್ಗುಗಳು ಕಾಣಿಸ್ಕೊಳ್ತವೆ. ಆದರೆ ಅವು ಬೆಳೆದಂತೆ ಕೆಲವು ವಂಶವಾಹಗಳ ನಿಯಂತ್ರಣ ಬದಲಾವಣೆಗಳಿಂದ ಕಣ್ಣಿನ ಬೆಳವಣಿಗೆ ಮಧ್ಯದಲ್ಲಿ ನಿಂತೋಗುತ್ತೆ. ನಂತರ ಕಣ್ಣಿನ ಸ್ಥಳವನ್ನು ಚರ್ಮ ಮತ್ತು ಎಲುಬುಗಳು ಆವರಿಸ್ಕೊಳ್ತವೆ. ಅಂದ್ರೆ ಕಣ್ಣುಗಳು ಇದ್ರೂ ಕೂಡ ಅವು ಶಾಶ್ವತವಾಗಿ ಮುಚ್ಚಿಕೊಳ್ತವೆ. ಗವಿಯಲ್ಲಿರುವ ಟೆಟ್ರಾ ಮೀನುಗಳು ಕಣ್ಣು ಕಳ್ಕೊಳ್ಳೋದಕ್ಕೆ ಕಾರಣಗಳನ್ನ ವಿಜ್ಞಾನಿಗಳು ಅಧ್ಯಯನ ಮಾಡಿದ್ದಾರೆ. ಗವಿ ಮೀನುಗಳಲ್ಲಿ ಸೋನಿಕ್ ಹೆಡ್ಗ್ಯಾಗ್ ಅನ್ನುವ ವಂಶವಾಹಕ ಹೆಚ್ಚಾಗಿ ಕಾಣಿಸುತ್ತೆ. ಈ ವಂಶವಾಹಕ ಮೆದುಳು, ದವಡೆ, ಸಂಯೋಜನೆಗಳ ಅಂಗಗಳ ಬೆಳವಣಿಗೆಯಲ್ಲಿ ಉತ್ತೇಜನವನ್ನ ಕೊಡ್ತಕ್ಕಂಥ ಕಾರ್ಯವನ್ನು ಮಾಡುತ್ತೆ. ಆದರೆ ಅದೇ ಸಮಯದಲ್ಲಿ ಕಣ್ಣಿನ ಬೆಳವಣಿಗೆಯನ್ನ ಇದು ತಡೆದಾಕುತ್ತೆ, ಅಡಚಣೆ ಉಂಟು ಮಾಡುತ್ತೆ. ಇದರಿಂದ ಕಣ್ಣುಗಳು ಕುಗ್ಗಿ ಮುಚ್ಚಿಕೊಳ್ತವೆ. ಅದರ ಬದಲಿಗೆ ವಾಸನೆ, ರುಚಿ, ಪಾರ್ಶ್ವರೇಖ ಸಂವೇದನೆಗಳು ಹೆಚ್ಚು ತೀಕ್ಷ್ಣ ಆಗ್ತವೆ. ನೈಸರ್ಗಿಕ ಆಯ್ಕೆ, ಹೊಂದಾಣಿಕೆ, ಉಪಯೋಗಕ್ಕೆ ಬಾರದ ಈ ಮೀನುಗಳ ಕಣ್ಣುಗಳನ್ನು ಕಳಿತೈತೆ. ವಿಜ್ಞಾನಿಗಳು ಮೇಲ್ಮೈ ನೀರಿನಲ್ಲಿ ವಾಸಿಸುವ ಕಣ್ಣಿರುವ ಮತ್ತು ಕಗ್ಗತ್ತಿನ ಗವಿಗಳ ನೀರಿನಲ್ಲಿ ವಾಸಿಸುವ ಮೀನುಗಳನ್ನು ಸಂಕರಗೊಳಿಸಿ ಅಡ್ಡತಳಿಗಳನ್ನು ಉಂಟು ಮಾಡಿದಾಗ ಪೂರ್ಣ ಕಣ್ಣು, ಅರೆಗಣ್ಣು ಮತ್ತೆ ಕಣ್ಣು ಇಲ್ಲದ ಮೀನುಗಳು ಹುಟ್ಟುತ್ತವೆ. ಇದು ಟೆಟ್ರಾ ಮೀನುಗಳು ಕಣ್ಣು ಕಳೆದುಕೊಳ್ಳೋದಕ್ಕೆ ಜೀನಿನ ಅಂದರೆ ವಂಶವಾಹಕದ ನಿಯಂತ್ರಣ ಇದೆ ಅನ್ನೋದಕ್ಕೆ ಹೆಚ್ಚು ಪುರಾವೆಗಳನ್ನು ಒದಗಿಸುತ್ತೆ. ಜಾಗತಿಕವಾಗಿ ಗವಿಯಲ್ಲಿ ಬದುಕುವ 200ಕ್ಕೂ ಹೆಚ್ಚು ಪ್ರಭೇದದ ಮೀನುಗಳಿದ್ದಾವೆ. ಆದರೆ ಟೆಟ್ರಾ ಮೀನುಗಳನ್ನು ಹೊರತಾಗಿ ಇತರ ಮೆಕ್ಸಿಕೋ ಮೀನುಗಳು ನದಿಯ ಪಾತ್ರಗಳಲ್ಲಿ, ದಡಗಳಲ್ಲಿರುವ ಗವಿಗಳಲ್ಲಿ ವಾಸ ಮಾಡ್ತವೆ. ಆದರೂ ಕೂಡ ಅವು ಸಂಪೂರ್ಣವಾಗಿ ಗವಿಯ ಕಗ್ಗತ್ತಿನಲ್ಲಿ ಉಳಿದು ತಮ್ಮ ಬದುಕನ್ನು ಬದಲಿಸ್ಕೊಂಡಿಲ್ಲ, ಕಣ್ಣನ್ನು ಕಳೆದುಕೊಂಡಿಲ್ಲ. ಆದ್ರಿಂದ ಇನ್ನೂ ಹೆಚ್ಚಿನ ಯಾವ ಕಾರಣಗಳಿಂದ ಟೆಟ್ರಾ ಮೀನುಗಳು ಮಾತ್ರ ಗವಿಯಲ್ಲಿ ಉಳಿದು ಕಣ್ಣನ್ನು ಕಳೆದುಕೊಂಡು ಏನನ್ನು ತಿಳಿಯೋದಕ್ಕೆ ಹೆಚ್ಚಿನ ಸಂಶೋಧನೆಗಳನ್ನು ಈಗ ವಿಜ್ಞಾನಿಗಳು ಮಾಡ್ತಾ ಇದ್ದಾರೆ. ಭಾರತದ ಗಂಗಾ ನದಿಯಲ್ಲೂ ಕೂಡ ಕಣ್ಣುಗಳು ಇಲ್ಲದ ಡಾಲ್ಫಿನ್ಗಳು ವಾಸ ಮಾಡ್ತವೆ. ಈ ಡಾಲ್ಫಿನ್ಗಳಿಗೆ ಭೌತಿಕವಾಗಿ ಕಣ್ಣು ಇದ್ರೂ ಕೂಡ ಅವು ನೋಡುವ ಕೆಲಸನ ಮಾಡೋದಿಲ್ಲ. ಈ ಡಾಲ್ಫಿನ್ಗಳು ವಾಸ ಮಾಡುವ ಗಂಗಾ ನದಿ ಪರಿಸರದಲ್ಲಿ ಬಗ್ಗಡದ ನೀರು ತುಂಬಾ ಮುಸುಕಾಗಿರ್ತದೆ. ಕೆಸರು ಮತ್ತು ಮಣ್ಣಿನಿಂದ ಕೂಡಿದ ಪ್ರವಾಹದಿಂದ ನೀರಿನ ಆಳಕ್ಕೆ ಬೆಳಕು ಹರಿಯೋದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಕಣ್ಣಿನಿಂದ ನೋಡಿ ಯಾವುದೇ ಮಾಹಿತಿಯನ್ನು ಪಡೆಯೋದು ಕೂಡ ಅಸಾಧ್ಯ. ಆದ್ರಿಂದ ನೋಡೋದು ಒಂದು ಉಪಯೋಗವಿಲ್ಲದ ಸಂವೇದನೆ ಮತ್ತು ಕಣ್ಣು ಬೇಕಿಲ್ಲದ ಅಂಗ ಆಗುತ್ತೆ. ಆದ್ರಿಂದ ಗಂಗಾ ನದಿಯ ಡಾಲ್ಫಿನ್ಗಳಲ್ಲಿ ಕಣ್ಣುಗಳು ತುಂಬಾ ಚಿಕ್ಕದಾಗಿರ್ತವೆ. ಕಣ್ಣುಗಳಿಗೆ ಬೆಳಕನ್ನ ಒಳಕಳಿಸುವಂತ ಮಸೂರ ಇರೋದಿಲ್ಲ, ಅಥವಾ ಕಣ್ಣುಗಳ ಮೇಲೆ ಚರ್ಮದ ಪದರ ಆವರಿಸಿರುತ್ತೆ. ಕಣ್ಣು ಕಳೆದುಕೊಂಡಿರುವ ಗಂಗಾ ಡಾಲ್ಫಿನ್ಗಳು ಅಧಿಕ ಮರುಕಳಿಕೆ ಅಂದ್ರೆ ಹೆಚ್ಚಿನ ಫ್ರೀಕ್ವೆನ್ಸಿ ಯಾವ ರೀತಿಯ ಶಬ್ದ ತರಂಗಗಳನ್ನ ಹೊರಡಿಸಿ ಅವುಗಳು ವಸ್ತುಗಳಿದ್ದಾಗಿ ಹಿಂದಕ್ಕೆ ಬರುವ ಅಲೆಗಳನ್ನು ಆಲಿಸಿ ವಸ್ತು, ಪ್ರಾಣಿಯ ಗಾತ್ರ, ದೂರ, ಚಲನೆ, ದಿಕ್ಕುಗಳನ್ನ ಗುರುತ್ತವೆ. ಈ ಗಂಗಾ ನದಿಯ ಡಾಲ್ಫಿನ್ಗಳಿಗೆ ಅವುಗಳ ಕಿವಿಗಳೇ ಕಣ್ಣಾಗಿದೆ. ಟೆಟ್ರಾ ಗವಿ ಮೀನುಗಳು ಮತ್ತು ಗಂಗಾ ನದಿಯಲ್ಲಿ ಇರುವ ಕುರುಡು ಡಾಲ್ಫಿನ್ಗಳು ಜೀವ ವಿಕಸನಕ್ಕೆ ದಿಕ್ಕು ಅನ್ನೋದಿಲ್ಲ. ಪರಿಸ್ಥಿತಿಗೆ ಹೊಂದಿಕೊಳ್ತಕ್ಕಂಥದ್ದು ಯಶಸ್ಸು. ಜ್ಞಾನ ಇಂದ್ರಿಯಗಳ ಕ್ಷಯವೂ ಸಹ ಪ್ರಗತಿಶೀಲ ಹೊಂದಾಣಿಕೆ ಎನ್ನುವ ಮೂಲ ಜೀವ ವಿಜ್ಞಾನದ ತತ್ವಗಳನ್ನು ಗಟ್ಟಿಯಾಗಿ ಪ್ರತಿಪಾದಿಸ್ತವೆ. ಜೀವ ಉಗಮದ ಹಿಂದೆ ಸೃಷ್ಟಿಯ ಹಿಂದೆ ಯಾವೊಬ್ಬ ಸೃಷ್ಟಿಕರ್ತನೂ ಇಲ್ಲ. ಯಾವುದೇ ಒಬ್ಬ ಸೃಷ್ಟಿಕರ್ತ ಇರೋದೇ ಆದರೆ ಅದು ನಿಸರ್ಗ ಮಾತ್ರ ಅನ್ನೋದನ್ನ ವಿವರಿಸುವ ನಮ್ಮ ಇನ್ನೊಂದು ವಿಡಿಯೋ ಬ್ಲೈಂಡ್ ವಾಚ್ ಮೇಕರ್ ಆಸಕ್ತರು ನೋಡಬಹುದು. ಅದರ ಕೊಂಡಿ ವಿವರಣೆಯಲ್ಲಿದೆ. ಮುಂದಿನ ನಮ್ಮ ವಿಡಿಯೋದಲ್ಲಿ ಜೀವ ವಿಕಸನ ಹೇಗೆ ನಮ್ಮ ಎಲ್ಲ ನಂಬಿಕೆಗಳನ್ನ ಮೀರಿ ದೈವ ಸೃಷ್ಟಿಯನ್ನ ದಾಟಿ ನೈಸರ್ಗಿಕ ಸತ್ಯಗಳನ್ನ ಪ್ರತಿಪಾದನೆ ಮಾಡುತ್ತೆ ಅನ್ನೋದನ್ನು ನೋಡೋಣ. ವಂದನೆಗಳೊಂದಿಗೆ.